ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರುವಂತವ್ರಿಗೆ ಸ್ವಲ್ಪ ಸಂಚಾರ ವಿಚಾರದಲ್ಲಿ ಸಾಕಷ್ಟು ಜಾಗರೂಕತೆಯನ್ನ ವಹಿಸ್ಕೋಬೇಕಾಗತ್ತೆ. ಮಿಥುನ ರಾಶಿಯಲ್ಲಿರುವಂತಹ ಹೊಸ ಪ್ರೇಮಿಗಳು ಯಾರ ಇದ್ರೆ ಅವ್ರಿಗೆ ಸ್ವಲ್ಪ ವಾದ ವಿವಾದಗಳಾಗಿರ್ಬೋದು, ಹಾಗೆ ಮನೆಯಲ್ಲಿ ಸ್ವಲ್ಪ ಕಾಡಾಟಗಳು ಈ ವರ್ಷ ಮಿಥುನ ರಾಶಿಯವರು ಕಂಡು ಬರ್ತಾ ಇದೆ. ಹಾಗೆ ಮಿಥುನ ರಾಶಿಯವರು ಸ್ವಲ್ಪ ಅಗ್ನಿಯೋಗಗಳಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಸಾಧ್ಯತೆಗಳು ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರೋದ್ರಿಂದ ಮಿಥುನ ರಾಶಿಯವರು ಸಾಕಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಹಾಗೆ ಮಿಥುನ ರಾಶಿಯಲ್ಲಿರುವಂತಹ ಮಕ್ಕಳಿಗೆ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಅವರ ತಂದೆ ತಾಯಿಗೆ ಸಾಕಷ್ಟು ಶುಭ ಫಲಗಳು ದೊರೆಯುವಂತಹ ಒಂದು ವರ್ಷ ಇದಾಗತ್ತೆ. ಮಿಥುನ ರಾಶಿಯವರು ನಾನು ಹೇಳಿರೋ ಹಾಗೆ ಸಂಚಾರ ವಿಚಾರದಲ್ಲಿ ಸಾಕಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ಸ್ತ್ರೀಯರಿಗೆ, ಬಹಳ ಮುಖ್ಯವಾಗಿ ಸ್ತ್ರೀಯರಿಗೆ ಸ್ವಲ್ಪ ಉದರ ಸಂಬಂಧಪಟ್ಟಂತಹ ಬಾಧೆಗಳು ಈ ಮಿಥುನ ರಾಶಿಯವರು ಕಂಡು ಬರ್ತಾ ಇದೆ. ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವಿಷ್ಣು ಪ್ರಾರ್ಥನೆಯನ್ನ ಮಾಡೋದ್ರಿಂದ ಖಂಡಿತವಾಗಿ ವರ್ಷ ಪೂರ್ತಿ ನೀವು ಬರುವಂತಹ ತೊಂದರೆಯಿಂದ ನೀವು ಪಾರಾಗಬಹುದು.